ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಮಾಡ್ತಾ ಇರೋದು ಟೊಮೆಟೊ ಬಾತ್ ರೆಸಿಪಿ ಇನ್ ಅ ಸಿಂಪಲ್ ವೇ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಎಷ್ಟು ಟೊಮೆಟೊ ಬೇಕು ಅಂದರೆ ಒಂದು 8 ಟೊಮೆಟೊಸ್ನ ಎತ್ಕೊಳ್ರಿ. ಅದನ್ನ ಕಟ್ ಮಾಡಿಕೊಂಡು ನೆಕ್ಸ್ಟ್ ಒಂದು 3 ಆನಿಯನ್ಸ್, ಒಂದು ಇಡೀ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಆ್ಯಂಡ್ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ರೈಸ್ ಬೇಕೋ ಅಷ್ಟು ತೊಗೊಂಡು ಅದನ್ನ ಒಂದು 10 ನಿಮಿಷ ಅಥವಾ 20 ನಿಮಿಷ ನೀವು ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಫಸ್ಟೇ ಅಕ್ಕಿ ನೆನೆ ಹಾಕ್ಬಿಟ್ರೆ ಸರಿ ಹೋಗುತ್ತೆ. ಅಷ್ಟನ್ನ ತೊಗೊಂಡು ನೆನೆ ಹಾಕ್ಬಿಡಿ. ಈಗ ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಪಾತ್ರೆ ಇಟ್ಟು ಅದಕ್ಕೆ ಆಯಿಲ್ನ ಹಾಕ್ಕೊಳ್ಳಿ. ಆಯಿಲ್ ಹಾಕಿ ಅದಕ್ಕೆ ಸ್ಪೈಸಸ್, ಪಲಾವ್ ಐಟಮ್ಸ್ ಏನೇನು ಬೇಕೋ ಹಾಕ್ಕೊಳ್ಳಿ. ನಾನು ಸಾಸಿವೆ, ಚಕ್ಕೆ, ಲವಂಗ ಮತ್ತು ಮರಾಠಿ ಮೊಗ್ಗು, ಸ್ಟಾರ್ ಹೂವು ಒಂದು, ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಅದಕ್ಕೆ ಏಲಕ್ಕಿ ಒಂದು ಮತ್ತು ಗೋಡಂಬಿನ ಆ್ಯಡ್ ಮಾಡ್ಕೊಳ್ತೀನಿ. ಇಷ್ಟನ್ನು ಹಾಕ್ಕೊಂಡು ಆಮೇಲೆ ಆನಿಯನ್ನು ಸ್ವಲ್ಪ ಚಿಲ್ಲಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನು ಕಟ್ ಮಾಡಬೇಕಾದ್ರೆ ತೋರಿಸಿಲ್ಲ, ಬಿಕಾಸ್ ನಾನು ಕಟ್ ಮಾಡಿಲ್ಲ, ಅದನ್ನು ಹಾಗೆ ಹಾಕ್ಕೊಳ್ತೀನಿ. ಬಿಕಾಸ್ ನಾನು ಹಾಕ್ತಿರೋದು ಬರೀ ಟೇಸ್ಟ್ ಪರ್ಪಸ್ಗೋಸ್ಕರ ಅಷ್ಟೇ. 3 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಬಾತಲ್ಲಿ ತುಂಬ ಡಿಫ್ರೆಂಟ್ ಟೈಪ್ಸಲ್ಲಿ ಮಾಡ್ಬೋದು. ಇವಾಗ ನಾನು ಮಾಡ್ತಾ ಇರೋದು ಸಿಂಪಲ್ ವೇ. ಇನ್ನೂ ಮುಂದೆ ಬರುವಂಥದ್ದು ನಾನು ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಇವಾಗ ಕರಿಬೇವಿನ ಸೊಪ್ಪು ಮತ್ತು ಆ ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಒಂದು ಚಿಟಿಕೆ ಅರಿಶಿನ ಮತ್ತು ಉಪ್ಪು ಆ್ಯಂಡ್ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಯಾಕಂದರೆ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಜಸ್ಟ್ 3 ಟೇಸ್ಟ್ಗೋಸ್ಕರ ಅಷ್ಟೇ ಹಾಕ್ಕೊಂಡಿರೋದು. ಸೊ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ಆ್ಯಂಡ್ ಒಂದು ಇಡೀ ಕೊತ್ತಂಬರಿ, ಒಂದು ಇಡೀ ಪುದೀನನ ಹಾಕ್ಕೊಂಡು ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಬೇಕು. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಈರುಳ್ಳಿ ಆಗಿದ ತಕ್ಷಣನೇ ಹಾಕ್ಬೇಕಾಗಿತ್ತು ಟೊಮೆಟೊಗೆ ಮುಂಚೆ, ಬಟ್ ನಾನು ಮರ್ತೋಯ್ತು, ಅದಕ್ಕೆ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ನೀವು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ 2 ಗ್ಲಾಸ್ ನೀರು ಹಾಕ್ಕೊಳ್ಳಿ, ಅಥವಾ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ 4 ಗ್ಲಾಸ್ ನೀರು ಹಾಕ್ಕೊಂಡು ಆ ನೀರು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರೋವರೆಗೂ ಬಿಡಿ. ಆಮೇಲೆ ಅದಕ್ಕೆ ನಾವು ನೆನೆ ಹಾಕಿರೋವಂಥ ಅಕ್ಕಿನ ನೀರೆಲ್ಲ ಹೊರಗಡೆ ತೆಗೆದ್ಬಿಟ್ಟು ಅಕ್ಕಿನ ಮಾತ್ರ ಆ್ಯಡ್ ಮಾಡ್ಕೋಬೇಕು. ಆ್ಯಂಡ್ ಅಕ್ಕಿನೂ ಅಷ್ಟೇ, ಅದು ಚೆನ್ನಾಗಿ ಕುದಿ ಬರೋವರೆಗೂ ಲಿಡ್ನ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಇಲ್ಲಾಂದರೆ ಮಸಾಲ ಎಲ್ಲ ಕೆಳಗಡೆ ಅಥವಾ ಮಸಾಲೆ ಎಲ್ಲ ಮೇಲೆ ಇದ್ದು ರೈಸ್ ಒಂದು ಕಡೆ ಅದೊಂದು ಕಡೆ ಆಗಿಬಿಡುತ್ತೆ. ಅದೇ ಚೆನ್ನಾಗಿ ಕುದಿ ಬಂತು ಅಂದರೆ ಎರಡೂ ಮಿಕ್ಸಾಗಿ ಚೆನ್ನಾಗಿರುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಡಿ. ಆ್ಯಂಡ್ ಅದು ನೀರು ಮತ್ತು ಅಕ್ಕಿ ಒಂದೇ ಸಮಕ್ಕೆ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಇವಾಗ ಆಲ್ಮೋಸ್ಟ್ ನೀರು ಮತ್ತು ಅಕ್ಕಿ ಎರಡು ಒಂದೇ ಸಮಕ್ಕೆ ಬಂದಿದೆ. ಇವಾಗ ಇದಕ್ಕೆ ನಾನು ಒಂದು ನಿಂಬೆಹಣ್ಣು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ನ ಕೂಗೋದಕ್ಕೆ ಬಿಡ್ತೀನಿ. ನೋಡಿ, ಆಲ್ಮೋಸ್ಟ್ ಎಲ್ಲ ಎರಡೂ ಸಮಕ್ಕೆ ಬಂದಿದೆ, ರೈಸ್ ಮತ್ತು ವಾಟರು. ಈ ಥರ ಮಾಡಿಲ್ಲ ಅಂದರೆ ಮಸಾಲ ಕ್ಲೀನಾಗಿ ಮಿಕ್ಸಾಗಿ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಕರೆಕ್ಟಾಗಿ 2 ವಿಸಿಲ್ ಮಾತ್ರ ಕೂಗಿಸ್ಕೊಳ್ಳಿ, ಇಲ್ಲಾಂದರೆ ಅನ್ನ ಮೆತ್ತಗೆ ಆಗಿಬಿಡುತ್ತೆ. ಕರೆಕ್ಟಾಗಿ ಬರಬೇಕು ಅಂದರೆ ನಾರ್ಮಲ್ ಸೋನಾ ಮಸೂರಿ ಹತ್ರ 2 ವಿಸಿಲ್ನ ಕೂಗಿಸ್ಕೊಳ್ಳಿ. ಆ್ಯಂಡ್ ವಿಜಿಲ್ ಬಂದು ಅದು ಪೂರ್ತಿಯಾಗಿ ಆರೋವರೆಗೂ ತೆಗಿಯೋದಕ್ಕೆ ಹೋಗ್ಬಿಡಿ, ಇಲ್ಲಾಂದರೆ ಅಕ್ಕಿ ಇರುತ್ತೆ. ಇವಾಗ ಇದು ಪೂರ್ತಿಯಾಗಿ ಏರೆಲ್ಲ ರಿಲೀಸ್ ಆಗಿದೆ. ನೋಡ್ಬೋದು ನೀವೇ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ. ಅನ್ನ ಯಾವುದು ಮೆತ್ತಗಾಗಿಲ್ಲ, ಕ್ಲೀನಾಗಿ ಮಿಕ್ಸ್ ಆಗಿದೆ ಮಸಾಲ ಜೊತೆ ಆ್ಯಂಡ್ ಉದುರಾಗಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದು ಸಿಂಪಲ್ ವೇ. ಇನ್ನೂ ಬೇರೆ ಥರ ಎಲ್ಲ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದೇ ಥರ ಫುಡ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬರೀ ಫುಡ್ ವೀಡಿಯೋಸ್ ಅಲ್ಲ, ನಾನು ಕ್ರೋಶೆಟ್, ಹ್ಯಾಂಡ್ ಎಂಬ್ರಾಯ್ಡ್ರಿ ಆ್ಯಂಡ್ ನನ್ನ ಬೊಕೆಟ್ಸ್ ವೀಡಿಯೋಸ್ ಎಲ್ಲನೂ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಫಾಲೋ ಅಪ್ ಮಾಡ್ಕೊಳ್ಳಿ ಗೈಸ್. ಈ ಟೊಮೆಟೊ ಬಾತ್ನ ಮೊಸರು ಬಜ್ಜಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಥ್ಯಾಂಕ್ ಯು ಸೊ ಮಚ್ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಟೇಕ್ ಕೇರ್. ಬಾಯ್.